ನಾನಿವತ್ತು ತುಂಬ ಸೊಗಸಾಗಿರುವಂತಹ ಒಂದು ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು 5 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ತುಂಬ ಕೆಂಪಗಿರೋ ಟೊಮೆಟೊ ಹಣ್ಣೆ ತೊಗೊಳ್ಳಿ. ನೋಡಿ, ಕ್ಲೀನಾಗಿ ತೊಳೆದ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ತೀನಿ. ಟೊಮೆಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮೇಲ್ಗಡೆ ಈ ಭಾಗನ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು 4 ಭಾಗ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ನಲ್ಲೇ. ಎಲ್ಲ ಕಟ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 5 ಟೊಮೆಟೊ ಹಾಕ್ಕೊಳ್ತಾ ಇರೋದು. ಇನ್ನು ನಮಗೆ ಕೆಂಪು ಬೇಕು ಅಂದರೆ ಬೀಟ್ರೋಟ್ ಹಾಕ್ಕೋಬೇಕು. ಸ್ವಲ್ಪ ಬೀಟ್ರೋಟ್ ನೋಡಿ, ಅರ್ಧ ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಹಾಕೊಳ್ಳೋದ್ರಿಂದ ಟೊಮೆಟೊ ಹಣ್ಣಿನ ಜೊತೆಗೆ ತುಂಬ ಕೆಂಪು ಕಲರ್ ಬರುತ್ತೆ. ನೀರು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೀಟ್ರೋಟ್ ಹಾಕಿರೋದ್ರಿಂದನೇ ಈ ಕಲರ್ ಬಂದಿರೋದು. ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ರೈಸ್ ಕೂಡ ತೊಗೋಬೋದು. ಸೋನಾ ಮಸೂರಿಯಲ್ಲಿ ಕೂಡ ಇದನ್ನು ಮಾಡ್ಬೋದು. ಕ್ಲೀನಾಗಿ ಅಕ್ಕಿನ 2-3 ಸಲ ತೊಳ್ಕೊಂಬಿಟ್ಟು ಇವಾಗ ರುಬ್ಬಿದಂತಹ ಟೊಮೆಟೊ ರಸ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕ್ಯೂರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಒಂಥರ ಮಾಡುವಾಗಲೇ ಈ ತಿಂಡಿನ ನಮಗೆ ಒಂಥರ ಖುಷಿಯಾಗುತ್ತೆ. ಏನೋ ಒಂಥರ ಹೊಸದಾಗಿ ತುಂಬ ಚೆಂದ ಅನಿಸುತ್ತೆ ಮಾಡುವಾಗಲೇ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕುಕ್ಕರ್ಗೆ ಇವಾಗ ಹಾಕ್ಕೊಳ್ತೀನಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ನೇರಾಗಿ ಕುಕ್ಕರ್ನಲ್ಲೇ ಬೇಕಾದ್ರೆ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಬಿಟ್ಟು ಈ ಮಿಶ್ರಣನ ಮಿಕ್ಸ್ ಮಾಡ್ಕೋಬೋದು. ಇದಕ್ಕಿವಾಗ ನೀರು ಹಾಕ್ಕೊಳ್ತೀನಿ. 2 ಕಪ್ ಬಾಸುಮತಿ ಅಕ್ಕಿಗೆ 3 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಸೋನಾ ಮಸೂರಿಗೆ 4 ಕಪ್ ಹಾಕ್ತೀವಿ 2 ಕಪ್ಗೆ. ಬಾಸುಮತಿ ಆದರೆ 1 ಕಪ್ಗೆ 1.5 ಕಪ್ ನೀರು ಹಾಕಿ ಕರೆಕ್ಟ್ ಆಗುತ್ತೆ. 1.5 ಟೀ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, 2 ವಿಷಲ್ ಆಗಬೇಕು. ಇದು 2 ವಿಷಲ್ ಆದಮೇಲೆ ಮುಚ್ಚಳ ತೆಗೆದಿದ್ದೀನಿ. ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಅನ್ನ ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ಅಂತ. ಬಾಸುಮತಿ ಅನ್ನ ಕೆಂಪುಗೆ ಉದ್ದುದ್ದವಾಗಿ ಚೆನ್ನಾಗಿ ಆಗಿದೆ. ಅನ್ನ ನೋಡಿ ಪರ್ಫೆಕ್ಟಾಗಿ ಆಗಿದೆ. ತುಂಬ ಮೆತ್ತಗೂ ಆಗಿಲ್ಲ, ತುಂಬ ಗಟ್ಟಿನೂ ಇಲ್ಲ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೊಮೊಟೊ ಹಣ್ಣಿನ ರಸದ ಜೊತೆ ನಾವು ಮಾಡ್ಕೊಂಡಿರೋದ್ರಿಂದ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ 2 ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಕೆಂಪಗಾಗೋವರೆಗೆ ಹುರ್ಕೋಬೇಕು. ನೋಡಿ, ಕೆಂಪಗಾಗ್ತಾ ಇದೆ. ಇಷ್ಟಾದರೆ ಸಾಕು. ಇದನ್ನು ಒಂದು ಬಟ್ಟಲಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕಡಲೆ ಬೀಜ ಎಲ್ಲ ಒಂದು ಬಟ್ಟಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕೋದ್ರಿಂದ ಕಡಲೆ ಬೀಜನ ಗರಿ ಗರಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾ ಇರೋದು. ಅದೇ ಎಣ್ಣೆಗೆ ಇವಾಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗೋವರೆಗೆ ಹುರ್ಕೋಬೇಕು. ನೋಡಿ, ಎಲ್ಲ ಕೆಂಪಗಾಗಿದೆ. ನೋಡಿ, ಇವಾಗ ಇಷ್ಟಾದರೆ ಸಾಕು. ಈರುಳ್ಳಿ ಹಾಕ್ಕೊಳ್ತೀನಿ. 4 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿಂದು 4 ಈರುಳ್ಳಿ. ಹಸಿರು ಮೆಣಸಿನಕಾಯಿ 2 ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ನೋಡಿ, ಸ್ವಲ್ಪ ಹುರಿದ ನಂತರ ಕ್ಯಾರೆಟ್ ಒಂದನ್ನು ಸಣ್ಣದಾಗಿ ಕಟ್ ಮಾಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ,
ಕ್ಯಾರೆಟ್ ಜೊತೆಗೆ ಬೀನ್ಸ್ ಕೂಡ ನೀವು ಹಾಕ್ಕೋಬೋದು, ಹಾಗೂ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಈ ಟೈಮ್ನಲ್ಲಿ ಹಾಕ್ಬೋದು. ನಾನು ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಕಾವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಕಾವಿದು ನನ್ನ ಹತ್ರ ಬೀನ್ಸ್ ಇಲ್ಲದೆ ಇರೋದ್ರಿಂದ ಈರುಳ್ಳಿ ಕಾವಿತ್ತು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಯಾವುದೇ ಅಡುಗೆಗೆ ಹಾಕಿದ್ರೂ ಈರುಳ್ಳಿ ಕಾವು ತುಂಬ ಟೇಸ್ಟ್ ಕೊಡುತ್ತೆ. ನೀವು ಇದರ ಜೊತೆಗೆ ದೊಡ್ಡ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಇರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಹೊಂದ್ಕೊಳ್ಳುವ ತರಕಾರಿ ಮಾತ್ರ ಹಾಕ್ಕೋಬೇಕು. ಬೀನ್ಸು, ಕ್ಯಾಪ್ಸಿಕಮ್ಮು, ಈ ರೀತಿ ಈರುಳ್ಳಿ ಕಾವು, ಕ್ಯಾರೆಟು, ಆಮೇಲೆ ಹಸಿ ಬಟಾಣಿ, ಈ ಥರದ್ದನ್ನು ನೀವು ಹಾಕ್ಕೋಬೋದು. 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, 1/4 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಹಾಗೂ 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಸ್ತೂರಿ ಮೇಥಿನ ಸ್ವಲ್ಪ ಕೈಯಲ್ಲೇ ಹೀಗೆ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡೆ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಅದನ್ನು ಕೂಡ ಹುರ್ಕೋಬೇಕು. ಆಮೇಲೆ ಅರ್ಧ ಟೀ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಮಾಡುವಾಗ 1.5 ಟೀ ಸ್ಪೂನು ಕಲ್ಲುಪ್ಪು ಹಾಕಿದ್ದೆ ನಾನು. ಇವಾಗ ಪುಡಿ ಉಪ್ಪನ್ನು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಮಾಡಿಕೊಂಡಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊದ ಜೊತೆ ಬೇಯಿಸ್ಕೊಂಡಿದ್ನಲ್ವ, ಆ ಅನ್ನನ ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಸ್ಟವ್ನ ಇವಾಗ ಆಫ್ ಮಾಡಿದ್ದೀನಿ ನಾನು. ಅನ್ನ ಮಿಕ್ಸ್ ಮಾಡುವಾಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಕಾಯಿ ತುರಿ ಸ್ವಲ್ಪ 4 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಕೇಸರಿ ಬಿಳಿ ಹಸಿರು. ಆಮೇಲೆ ಹುರ್ಕೊಂಡಂತಹ ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು. ನಿಧಾನವಾಗಿ ಮಿಕ್ಸ್ ಮಾಡಿ. ಅನ್ನ ತುಂಡಾಗಬಾರ್ದು. ನಾವು ಮಾಡಿಕೊಂಡಂತಹ ಅನ್ನ ತುಂಡಾಗಬಾರ್ದು. ಅಷ್ಟು ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು 1 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಬಿಡಬೇಕು. ಕಾಯಿ ತುರಿ ಎಲ್ಲ ಹಾಕಿದ್ದೀವಲ್ವ, ಆದ್ದರಿಂದ ಲೋ ಫ್ಲೇಮ್ನಲ್ಲಿ 1 ನಿಮಿಷ ಇಟ್ಬಿಟ್ಟು ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿದ್ದಾದಮೇಲೆ ನೋಡಿ, ನಿಂಬೆಹಣ್ಣು ಅರ್ಧ ಹೋಳನ್ನು ಹಿಂಡ್ಕೊಂಡಿದ್ದೀನಿ. ಹಿಂಡ್ಕೊಂಡ್ಮೇಲೆ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೇ ನೀವು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಹಿ ಬರೋದಿಲ್ಲ, ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಬಿಸಿ ಇದ್ದಾಗಲೇ ನಿಂಬೆ ರಸ ಹಾಕೋದ್ರಿಂದ. ಈಗ ರೆಡಿ ಆಯಿತು. ಟೊಮೆಟೊ ಮಸಾಲ ರೈಸ್ ಇವಾಗ ರೆಡಿಯಾಗಿದೆ. ತುಂಬ ಡಿಫ್ರೆಂಟ್ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಕೂಡ ಮಾಡುವಾಗಲೇ ಡಿಫ್ರೆಂಟ್ ಅನಿಸಿದೆ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಉದುರುದ್ರಾಗಿ ಅನ್ನ ತುಂಬ ಚೆನ್ನಾಗಿ ಆಗಿದೆ. ಕಲರ್ ಕೂಡ ಇಷ್ಟೊಂದು ಚೆನ್ನಾಗಿದೆ ಅಲ್ವಾ. ಎಲ್ಲರಿಗೂ ಈ ಟೊಮೆಟೊ ಮಸಾಲ ರೈಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹೊಸ ಹೊಸ ರುಚಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ನನ್ನ ಧನ್ಯವಾದಗಳು.